ಹಲವು ಬೇಡಿಕೆ ಈಡೇರಿಕೆಗೆ ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ. ಹಲವು ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ 2ನೇ ಹಂತದ ಮುಷ್ಕರ ಆರಂಭಿಸಿದ್ದು, ರಾಜ್ಯ ಸಂಘದ ಆದೇಶದಂತೆ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಕಳೆದ 4 ತಿಂಗಳ ಹಿಂದೆ ಮೊದಲ ಹಂತದ ಮುಷ್ಕರ ನಡೆಸಿದ್ದ ಸಂಘ 8 ದಿನದಲ್ಲಿ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸುವ ಭರವಸೆ ನೀಡಿ ಮುಷ್ಕರ ತಾತ್ಕಾಲಿಕ ಅಂತ್ಯಗೊಳಿಸಿತ್ತು. ನಂತರ 4 ದಿನಗಳು ಕಳೆದರೂ ಯಾವುದೇ ನೆರವಾದ ಹಿನ್ನೆಲೆ 2ನೇ ಹಂತದಲ್ಲಿ ಮುಷ್ಕರ ಆರಂಭಿಸಿದ್ದು, ನಮ್ಮ 30 ದಿನಗಳ ರಜೆಯ ಜೊತೆ ಧರಣಿ ನಡೆಸಿದ್ದಾರೆ. ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷೆ ಪಿಎಸ್ ಸುಮತಿ ಮಾತನಾಡಿ, ಮೂಲಭೂತ ಸೌಕರ್ಯ ನೀಡದೆ ಕಂದಾಯ ಇಲಾಖೆಯ 21 ಆ್ಯಪ್ ಬಳಸಿ ಸಾರ್ವಜನಿಕ ಕೆಲಸ ಮಾಡಬೇಕಿದೆ. ಈ ರೀತಿ ದುಡಿಸಿಕೊಂಡರೂ ತಾಂತ್ರಿಕ ಕೆಲಸದ ಶ್ರೇಣಿಯಲ್ಲಿ ವೇತನ ನೀಡಿಲ್ಲ. ಪತಿ ಪತ್ನಿಯ ವರ್ಗಾವಣೆ ಕೂಡ ಮಾಡುತ್ತಿಲ್ಲ ಎಂದು ತಮ್ಮ ಕಷ್ಟದ ಅಳಲು ತೋಡಿಕೊಂಡರು. ಗ್ರಾಮ ಆಡಳಿತ ಅಧಿಕಾರಿಗಳು ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಜಿಎಸ್ ಅಭಿಷೇಕ್ ಮಾತನಾಡಿ, ಒತ್ತಡ ಕೆಲಸ ಮಾಡುವ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಡಿ ದರ್ಜೆಗಿಂತ ಕೀಳಾಗಿ ನೋಡಲಾಗುತ್ತಿದೆ. ಯಾವುದೇ ಒತ್ತಡ ಕೆಲಸವನ್ನು ನಮ್ಮ ಹೆಗಲಿಗೆ ಹೊರಿಸಿ ಸಾರ್ವಜನಿಕರ ಜೊತೆ ಸಂಘರ್ಷಕ್ಕೆ ಇಳಿಯುವ ಹಂತ ತಲುಪಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಉಪಾಧ್ಯಕ್ಷರಾದ ತಾರಾಚಂದ್, ಅಪ್ಸರಾ, ಗೌರವಾಧ್ಯಕ್ಷ ಶಿವಕುಮಾರ ಸ್ವಾಮಿ, ಸಂಘಟನಾ ಕಾರ್ಯದರ್ಶಿಗಳಾದ ಆನಂದ್, ಶಶಿಕುಮಾರ್, ಪ್ರಸನ್ನ ಸೇರಿದಂತೆ ತಾಲೂಕಿನ 50 ಗ್ರಾಮ ಆಡಳಿತ ಅಧಿಕಾರಿಗಳು ಹಾಜರಿದ್ದರು. ನಾವು ಸೇರಲು ಸರ್ಕಾರದ ಕೆಲಸಕ್ಕೆ ನಾವು ಮಾಡ್ತೀವಿ, ನಾವು ಮಾಡಲ್ಲ ಅಂತ ಯಾವುದನ್ನು ಹೇಳ್ತಾ ಇಲ್ಲ. ನಮಗೆ ಕ್ವಾರ್ಟರ್ಸ್ ಕೊಡಿ ಅಥವಾ ಕಚೇರಿ ಕೊಡಿ, ಕಚೇರಿನಲ್ಲಿ ಬೇಕಾಗಿರೋಂಥ ಟೇಬಲ್, ಚೇರ್, ನಮ್ಗೆ ಏನು ಬೇಕು ಅದನ್ನು ಕೊಡಿ, ಅದನ್ನೆಲ್ಲ ಕೊಟ್ಟು ನಾವು ಖಂಡಿತ ಕೆಲಸ ಮಾಡ್ತೀವಿ. ನಾವು ಯಾವುದನ್ನು ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಮತ್ತು ಇನ್ನೊಂದು ಏನಂದರೆ, ನಾವು ಈಗಾಗಲೇ ಈಗ ಫಾರ್ ಎಕ್ಸಾಂಪಲ್ ನಾನೇ 22 ವರ್ಷ ಸರ್ವಿಸ್ ಮಾಡಿದ್ದೀನಿ. ಇದುವರೆಗೂ ನನಗೆ ಒಂದೇ ಒಂದು ಪ್ರಮೋಷನ್ ಅಂತ ಕೊಟ್ಟಿಲ್ಲ. ನಮ್ಮದು ಯಾವುದೇ ಒಂದು ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಸರಿಯಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಆದರೂ ನಮ್ಗೆ ಇದುವರೆಗೂ ಯಾವುದೂ ಒಂದು ಪ್ರಮೋಷನ್ ಕೊಟ್ಟಿಲ್ಲ. ಅದು ಒಂದು ಮೇಯ್ನ್ ನಮಗೆ ಇರೋದು. ಮತ್ತು ಇನ್ನೊಂದು ಏನಂದರೆ, ಪತಿ ಪತ್ನಿ ಪ್ರಕರಣದಲ್ಲಿ ಅಂತರ್ಜಿಲ್ಲಾ ವರ್ಗಾವಣೆನ ನಾವು ಕೇಳ್ತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಹೆಂಡತಿ ಇಲ್ಲಿರ್ತಾರೆ, ಗಂಡ ಬೇರೆ ಜಿಲ್ಲೆಯಲ್ಲಿ ಇರ್ತಾರೆ, ಮಕ್ಕಳೆಲ್ಲ ಇರ್ತಾರೆ, ನಮ್ಮ ತಂದೆ ತಾಯಿಗಳೆಲ್ಲ ಇದ್ದಾರೆ. ಆದ್ದರಿಂದ ನಾವು ಅದೊಂದು ಅಂತರ್ಜಿಲ್ಲಾ ವರ್ಗಾವಣೆನ ಕೇಳ್ತಿದ್ದೀವಿ. ಅದಕ್ಕೆ ಸರ್ಕಾರದಲ್ಲೇನು ಆರ್ಥಿಕವಾಗಿ ಏನು ನಷ್ಟ ಉಂಟಾಗೋದಿಲ್ಲ ಇದರಿಂದ. ನಾವು ಕೇಳ್ತಿರೋ ಜಸ್ಟ್ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಟ್ರಾನ್ಸ್ಫರ್ ಮ್ಯೂಚುವಲ್ ಮಾಡ್ಕೊಳ್ಳೋದಕ್ಕೆ ಕೊಡಿ ಅಂತ ಕೇಳ್ತಿದ್ದೀವಿ. ಅದನ್ನು ನಾನು ಕೇಳ್ತಿದ್ದೀವಿ, ಅದನ್ನು ಕೊಟ್ಟಿಲ್ಲ. ಮತ್ತು ಈಗ ಈ ದಫ್ತರು ಅದು ಇದು ನಮ್ಮಲ್ಲಿ ಸಾಕಷ್ಟು ಒಂದೊಂದು ಇದು ಎನ್ಕ್ವೈರೀಸ್ ಅವೆಲ್ಲ ಇರುತ್ತೆ. ಅದೆಲ್ಲ ಅವಶ್ಯಕತೆ ಇಲ್ಲ. ಈಗ ದಫ್ತರ್ ಮಾಡೋದು ಮತ್ತು ಜಮಾಬಂದಿ ಮಾಡೋದು, ನಾವು ಕಲೆಕ್ಟ್ ಮಾಡೋ ಅಂಥ ಕಂದಾಯ ಅದನ್ನೆಲ್ಲ ಜಮಾಬಂದಿ ಅದೆಲ್ಲ ಅವಶ್ಯಕತೆ ಇಲ್ಲ. ಈಗ ಏನು ಅಂತಂದರೆ ಎಲ್ಲನೂ ತಾಂತ್ರಿಕವಾಗಿ ಈಗೆಲ್ಲ ಮೊಬೈಲಲ್ಲಿ ಮತ್ತು ಸಿಸ್ಟಮಲ್ಲಿ ಎಲ್ಲ ಅಪ್ಡೇಟ್ ಅವಾಗವಾಗಲೇ ಆಗುತ್ತೆ. ಅದೆಲ್ಲ ಆಗೋದ್ರಿಂದ ಈಗೇನು ಅದರ ನೆಸೆಸಿಟಿ ಇಲ್ಲ ಅಂತ ನಾವು ಅದೊಂದು ಬೇಡಿಕೆನ ಇಟ್ಟಿದ್ದೀವಿ. 30 ದಿನಗಳ ಕಾಲ ನಮ್ಮ ಹಕ್ಕಿನಲ್ಲಿ ಇರುವಂಥ ಪರಿವರ್ತಿತ ರಜೆಯನ್ನು ನಾವು ಅಪ್ಲೈ ಮಾಡ್ಕೊಂಡಿದ್ದೀವಿ. ನಾವು ಸರ್ಕಾರಕ್ಕೆ ಲಾಸ್ಟ್ ಟೈಮು ಗಮನ ಸೆಳೆದ್ವಿ, ಬಟ್ ಅವರೇನು ಕೊಡಲಿಲ್ಲ. ಈಗ ಕೊಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಮುಷ್ಕರನ ನಮ್ಮ ರಾಜ್ಯಾಧ್ಯಕ್ಷರು ಹೇಳೋವರೆಗೂ ನಾವು ವಾಪಸ್ ತೊಗೊಳ್ಳೋದಿಲ್ಲ. ಇಲ್ಲೂ ಮಾಡ್ತೀವಿ, ಅವ್ರು ಬಂದು ನಮ್ಗೆ ಇಲ್ಲಾದರೂ ಬೇಡಿಕೆ ಈಡೇರಿಸಲಿ. ಇಲ್ಲೂ ಆಗಲಿಲ್ಲ ಅಂದರೆ ನಾವು ಲಾಸ್ಟಿಗೆ ಬೆಂಗಳೂರಿನಲ್ಲೂ ಫ್ರೀಡಮ್ ಪಾರ್ಕಲ್ಲಿ ಮಾಡೋಣ ಅಂತ ಹೇಳಿದ್ರು ನಮ್ಮ ಅಧ್ಯಕ್ಷರು. ಇಲ್ಲ ಆಗಲಿಲ್ಲ ಅಂದರೆ ಸೊ ಅಲ್ಲಿ ಮಾಡ್ತೀವಿ. ಇದು ಎಷ್ಟು ದಿನನಾದರೂ ಆಗ್ಬೋದು. ಈಗ ನಾವು ನಮ್ಮ ಹಕ್ಕಿನಲ್ಲಿರೋ ರಜೆನ ನಾವು ಅಪ್ಲೈ ಮಾಡ್ಕೊಂಡಿದ್ದೀವಿ. ಸಾರ್ವಜನಿಕರಿಗೆ ಹತ್ತಿರವಾಗಿಂದನೇ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗಲೂ ಅಷ್ಟೇ, ನಾವು ಇನ್ನೂ ಅವ್ರ ಬೆಂಬಲವನ್ನು ಕೇಳಬೇಕಾಗುತ್ತೆ ಕೆಲವೊಂದ್ಸಲ. ಯಾಕೆಂದರೆ ಅವ್ರಿಗೂ ಗೊತ್ತು ನಮ್ಮ ಕಷ್ಟಗಳು. ಅವ್ರಿಗೇನೆ ಈಗ ಬಂದು ಅವರೇ ಕೂತಾಗ ಅವ್ರಿಗೇನೆ ಚೇರಿರಲ್ಲ ಪಾಪ, ನಮಗೇನೆ ಒಂಥರ ಅನ್ಸುತ್ತದು. ಈಗ ನಾವು ಕೂತಿರ್ತೀವಿ, ಅವ್ರು ನಿಂತ್ಕೊಳ್ಳೋದು ನಮಗೆ ಒಂಥರ ಹಿಂಸೆ ಅನಿಸುತ್ತೆ. ಈ ಥರದವೆಲ್ಲ ಇದ್ದಾವೆ. 1-2 ದಿನ ಕಷ್ಟ ಆಗುತ್ತೆ ಸರ್, ಏನು ಮಾಡೋಂಗಿಲ್ಲ. ಈಗ ನಾವು ಕಷ್ಟದಲ್ಲೇ ಕೆಲಸ ಮಾಡ್ತಾ ಇದ್ವಿ ಅಲ್ವಾ, ಅದನ್ನು ಅವರು ಅರ್ಥ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ದೀವಿ ಸರ್. ತಮ್ಮ ಪ್ರಮುಖ ಬೇಡಿಕೆ ಏನು ಸರ್? ಈ ಮಧ್ಯೆ 22 ಅಂತರ್ಜಿಲ್ಲಾ ವರ್ಗಾವಣೆ ಒಂದು ಸರ್, ಮೂಲಭೂತ ಸೌಲಭ್ಯನ ನಮಗೆ ಕಲ್ಪಿಸ್ಕೊಡ್ಬೇಕು ಸರ್. ಆಮೇಲೆ ನಮ್ಮದು ತಾಂತ್ರಿಕ ಹುದ್ದೆನ ನಮಗೆ ತಾಂತ್ರಿಕ ಕೆಲಸಗಳನ್ನ ಮಾಡಿಸ್ತಾರೆ, ಆದರೆ ಅದನ್ನ ವೇತನ ಶ್ರೇಣಿಗೆ ಅವರು ನಿಗದಿಪಡಿಸ್ತಾ ಇಲ್ಲ. ಹಂಗಾಗಿ ತಾಂತ್ರಿಕ ವೇತನ ಶ್ರೇಣಿನ ನಿಗದಿಪಡಿಸ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ಮತ್ತು ಈಗ ನಾವು ಈಗ ಚಿಕ್ಕಮಂಗ್ಳೂರಲ್ಲಿ ಒಂದು ಘಟನೆ ಆಯಿತು ಸರ್. 31 ಜನದ್ದು ಇನ್ಕ್ರಿಮೆಂಟ್ ವಾರ್ಷಿಕ ವೇತನ ಭರ್ತಿ ಕಟ್ ಮಾಡಿದ್ದಾರೆ. ಅದನ್ನು ಆ ಆದೇಶನ ಹಿಂಪಡಿಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ ಸರ್. ಇದೇ ಥರ 16A ಮೇಡಮ್ ಹೇಳಿದ ಥರ 16A ಇದೆ, ಅದನ್ನು ಮರುಸ್ಥಾಪನೆ ಮಾಡಬೇಕು. ಮತ್ತು ಈಗ ನಾವು ಎಷ್ಟೊಂದು ಕಡೆ ಫೀಲ್ಡಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮಗೂ ಕೂಡ ದೈಹಿಕ ಹಲ್ಲೆ ಆಗೋವಂಥದ್ದು ಅಥವಾ ಏನಾದರೂ ಪ್ರಾಣಿಗಳು ಈ ಥರ ಪ್ರಾಬ್ಲಮ್ ಆಗೋಂಥ ಚಾನ್ಸಸ್ ಇರುತ್ತೆ ಸರ್. ಈಗ ಅದಕ್ಕೆ ನಮಗೆ ಏನಾದರೂ ಮರಣ ಹೊಂದಿದ್ದಂಥ ಇದರಲ್ಲಿ